ಓಂ ಶಾಂತಿ. ಡೇಟ್ ಆಗಿದೆ 30/11/2005 ಅವ್ಯಕ್ತ ಮುರಳಿ. ಬಾಬಾ ಹೇಳ್ತಾರೆ, समय की समीपता प्रमाण स्वयं को हद के बंधनों से मुक्त कर संपन्न और समान बनो. ಬಾಬಾ ಹೇಳ್ತಾರೆ, ಸಮಯದ ಸಮೀಪತೆಯ ಪ್ರಮಾಣವಾಗಿ ಸ್ವಯಂವನ್ನು ಹದದ ಬಂಧನಗಳಿಂದ ಮುಕ್ತ ಆಗಿ ಸಂಪನ್ನ ಮತ್ತು ತಂದೆಯ ಸಮಾನ ಆಗಬೇಕು ಅಂತ ಬಾಬಾ ಹೇಳ್ತಾರೆ. आज चारों ओर के संपूर्ण समान बच्चों को देख रहे हैं. समान बच्चे ही बाप के दिल में समाये हुए हैं. ಇಂದು ಬಾಪ್ ದಾದ ನಾಲ್ಕು ಕಡೆಯ ಸಂಪೂರ್ಣ ಸಮಾನ ಮಕ್ಕಳನ್ನು ಬಾಬಾ ನೋಡ್ತಾ ಇದ್ರು. ಸಮಾನ ಮಕ್ಕಳೇ ತಂದೆಯ ಹೃದಯದಲ್ಲಿ ಸಮಾವೇಶ ಆಗಿರ್ತಾರೆ. ಸಮಾನ ಬಚ್ಚೋं की विशेषता है वह सदा निर्विघ्न निर्विकल्प निर्माण और निर्मल होंगे. ಯಾರು ಸಮಾನ ಮಕ್ಕಳಾಗಿರ್ತಾರೋ ಅವರ ವಿಶೇಷತೆಗಳು ಅಂತಂದರೆ ಅವರು ಯಾವಾಗಲೂ ನಿರ್ವಿಘ್ನ ಆಗಿರ್ತಾರೆ, ನಿರ್ವಿಕಲ್ಪ ಆಗಿರ್ತಾರೆ, ನಿರ್ಮಾಣ ಆಗಿರ್ತಾರೆ ಮತ್ತು ನಿರ್ಮಲ ಆಗಿರ್ತಾರೆ. ಐಸಿ ಆತ್ಮಾಯೇ ಸದಾ ಸ್ವತಂತ್ರ ಹೋತಿ ಹೇ. ಇಂಥ ಆತ್ಮಗಳು ಯಾವಾಗಲೂ ಸ್ವತಂತ್ರ ಆಗಿರ್ತಾರೆ. ಕಿಸಿ ಭೀ ಪ್ರಕಾರ ಕೆ ಹದ್ ಕೆ ಬಂಧನ್ ಮೇ ಬಂಧಾಯಮಾನ್ ನಹಿ ಹೋತಿ ಹೇ. ಯಾವುದೇ ಪ್ರಕಾರದ ಹದದ ಬಂಧನಗಳಲ್ಲಿ ಅವರು ಸಿಕ್ಕಾಕೊಳ್ಳೋದಿಲ್ಲ ಅಂತಾರೆ ಬಾಬಾ. ತೋ ಅಪನೆ ಆಪ್ ಸೆ ಪೂಛೋ, ಐಸಿ ಬೇಹದ್ ಕಿ ಸ್ವತಂತ್ರ ಆತ್ಮ ಬನೆ ಹೇ. ತಮ್ಮನ್ನು ತಾವು ಕೇಳ್ಕೊಳ್ಳಿ, ಇಂಥ ಒಂದು ಸ್ವತಂತ್ರ ಆತ್ಮಗಳು ನೀವು ಆಗಿದ್ದೀರಾ, ಬೇಹದ್ದಿನ ಸ್ವತಂತ್ರ ಅಂತಾರೆ ಬಾಬಾ. ಸಬ್ಸೆ ಪೆಹಲಿ ಸ್ವತಂತ್ರತಾ ಹೇ ದೇಹ ಭಾನ್ ಸೈ ಸ್ವತಂತ್ರ. ಸ್ವತಂತ್ರ ಆಗೋದಂತಂದ್ರೆ ಏನು? ಎಲ್ಲ ಬಿಟ್ಟು ಹೋಗೋದಲ್ಲ, ಇಲ್ಲೇ ಇದ್ಕೊಂಡೇ ದೇಹ ಭಾನದ ದೇಹಕ್ಕೆ ಸಂಬಂಧಪಟ್ಟಂಥ ಏನು ವಿಷಯಗಳಿರ್ತಾವಲ್ಲ ಅದರಿಂದ ಏನಾಗೋದು? ಸ್ವತಂತ್ರ ಆಗೋದು. ಜಬ್ ಚಾಹೆ ತಬ್ ದೇಹ ಕಾ ಆಧಾರ್ ಲೇ, ಜಬ್ ಚಾಹೆ ದೇಹ ಸೆ ನ್ಯಾರೆ ಹೋ ಜಾಯೆ. ಯಾವಾಗ ಬೇಕು ಆವಾಗ ದೇಹದ ಆಧಾರ ತಗೊಳ್ಬೇಕು, ಯಾವಾಗ ಬೇಕು ಆವಾಗ ಈ ದೇಹದಿಂದ ಭಿನ್ನ ಆಗಬೇಕು. ದೇಹಕ್ಕೆ ಆಕರ್ಷಣೆ ಮೇ ನಹಿ ಆಯೆ. ಎಂದೂ ಕೂಡ ದೇಹದ ಆಕರ್ಷಣದಲ್ಲಿ ಬರಬಾರ್ದು. ದೂಸರಿ ಬಾತ್, ಇನ್ನು ಎರಡನೇ ಮಾತೇನು? स्वतंत्र आत्मा कोई भी पुराने स्वभाव और संस्कार के बंधन में नहीं होगी. ಯಾರು ಸ್ವತಂತ್ರ ಆತ್ಮಗಳಾಗಿರ್ತಾರೋ ಹಳೆಯ ಸ್ವಭಾವ ಮತ್ತು ಸಂಸ್ಕಾರಗಳ ಬಂಧನದಲ್ಲಿ ಅವರು ಇರೋದಿಲ್ಲ. ಪುರಾನೆ ಸ್ವಭಾವ और ಸಂಸ್ಕಾರ ಸೆ ಮುಕ್ತ ಹೋಗಿ. ಎಲ್ಲ ಹಳೆಯ ಸ್ವಭಾವ ಮತ್ತು ಸಂಸ್ಕಾರಗಳಿಂದ ಏನಾಗಿರ್ತಾರೆ? ಮುಕ್ತ ಆಗಿರ್ತಾರೆ. ಸಾಥ್ ಸಾಥ್ ಕಿಸಿ ಭೀ ದೇಹಧಾರಿ ಆತ್ಮಕ್ಕೆ ಸಂಬಂಧ ಸಂಪರ್ಕಮೇ ಆಕರ್ಷಿತ್ ನಹಿ ಹೋಗಿ. ಅದರ ಜೊತೆಗೆ ಯಾವುದೇ ದೇಹಧಾರಿಗಳ ಸಂಬಂಧ ಸಂಪರ್ಕದ ಆಕರ್ಷಣೆಯಲ್ಲಿ ಅವರು ಬರೋದಿಲ್ಲ. ಸಂಬಂಧ ಸಂಪರ್ಕಮೇ ಆತೆ ನ್ಯಾರೆ ಅವ್ರ ಪ್ಯಾರೆ ಹೋಂಗೆ. ನ್ಯಾರ ಆಗಿರಬೇಕು, ಪ್ಯಾರ ಆಗಿರಬೇಕು, ಸ್ವತಂತ್ರ ಆಗಿರಬೇಕು ಅಂಥೇಳಿ ಸಂಬಂಧ ಸಂಪರ್ಕವನ್ನು ಕಟ್ಕೊಳ್ಳಂಗಿಲ್ಲ ಅವರು. ಸಂಬಂಧ ಸಂಪರ್ಕದಲ್ಲಿ ಇದ್ದುಕೊಂಡೇ ಏನಾಗಿರ್ತಾರೆ? ಭಿನ್ನ ಆಗಿರ್ತಾರೆ ಮತ್ತು ಎಲ್ಲರಿಗೂ ಪ್ರೀತಿಯವರಾಗಿರ್ತಾರೆ. ಅದಕ್ಕೆ ಬಾಬಾ ಹೇಳ್ತಾರೆ, तो अपने को चेक करो, कोई भी छोटी सी कर्मेंद्रिया बंधन में तो नहीं बांधती. ಅದಕ್ಕೆ ತಮ್ಮನ್ನು ತಾವು ಚೆಕ್ ಮಾಡಿಕೊಳ್ರಿ, ಯಾವುದಾದ್ರೂ ಸಣ್ಣ ಕರ್ಮೇಂದ್ರಿಯ ಬಂಧನದಲ್ಲಿ ಸಿಕ್ಕಾಕೊಳ್ತದೇನೋ. ಅಪನಾ ಸ್ವಮಾನ್ ಯಾದ್ ಕರೋ. ಸ್ವಮಾನವನ್ನು ನೆನಪು ಮಾಡ್ಕೊಳ್ಳಿ. ಏನು? ಮಾಸ್ಟರ್ ಸರ್ವಶಕ್ತಿವಾನ್, ತ್ರಿಕಾಲದರ್ಶಿ, त्रिनेत्री, स्वदर्शन चक्रधारी. उसी स्वमान के आधार पर क्या सर्वशक्तिवान के बच्चे को कोई कर्मेंद्रिय आकर्षित कर सकती है? ಅದಕ್ಕೆ ಬಾಬಾ ಹೇಳ್ತಾರೆ, ಈ ಎಲ್ಲ ಸ್ವಮಾನದಲ್ಲಿ ಇರಬೇಕು. ಆ ಸ್ವಮಾನದ ಆಧಾರದ ಮೇಲೆ ಸರ್ವಶಕ್ತಿಮಾನ್ ಮಕ್ಕಳು ಕರ್ಮೇಂದ್ರಿಯ ಆಕರ್ಷಿತ ಮಾಡ್ತಾವೇನು? क्योंकि समय की समीपता को देखते अपने को देखो, सेकंड में सर्व बंधनों से मुक्त हो सकते हो. ಅದಕ್ಕೆ ಬಾಬಾ ಹೇಳ್ತಾರೆ, ಸಮಯ ಬಹಳ ಸಮೀಪ ಬರ್ತಾ ಇದೆ. ಸಮಯದ ಸಮೀಪತೆಯನ್ನು ನೋಡಿಕೊಂಡು ನಿಮ್ಮನ್ನು ನೀವು ಚೆಕ್ ಮಾಡ್ಕೊಳ್ಳಿ. ಸೆಕೆಂಡ್ನಲ್ಲಿ ಸರ್ವ ಬಂಧನಗಳಿಂದ ಮುಕ್ತಿ ಆಗ್ತಿರೇನು? कोई भी ऐसा बंधन रहा हुआ तो नहीं है. ಯಾವುದಾದ್ರೂ ಒಂದು ಬಂಧನದಲ್ಲಿ
सिक्कोंडिದ್ದೀರಿ ನೀವು क्योंकि लास्ट पेपर में नंबर 1 होने का प्रत्यक्ष प्रमाण है। सेकंड में जहाँ जैसे मन बुद्धि को लगाने चाहो वहाँ सेकंड में लग जाए। ಬಾಬಾ ಹೇಳ್ತಾರೆ ಯಾಕಂತಂದರೆ ಲಾಸ್ಟ್ ಪೇಪರ್ ನಂಬರ್ 1 ಆಗುವುದಕ್ಕಾಗಿ ಪ್ರತ್ಯಕ್ಷ ಪ್ರಮಾಣದಲ್ಲಿ ಒಂದೇ ಸೆಕೆಂಡ್ನಲ್ಲಿ ಎಲ್ಲಿ ಬೇಕೋ ಅಲ್ಲೇ ಬುದ್ಧಿಯನ್ನು ಹಾಕುವಂತಹ ಲಗಾನೆ ಚಾಹೋ ವಹಾ ಸೆಕೆಂಡ್ ಮೇಲೆ ಲಗ್ ಜಾ, ಎಲ್ಲಿ ಹಾಕಬೇಕು ಅಲ್ಲಿ ಒಂದೇ ಸೆಕೆಂಡಲ್ಲಿ ಬುದ್ಧಿಯನ್ನು ಹಾಕಬೇಕು. ಎಲ್ಲಿ ಹಾಕಬೇಕು ಸೆಕೆಂಡ್ನಲ್ಲಿ ಬುದ್ಧಿಯನ್ನು? ಬಾಬಾನಲ್ಲಿ ಹಾಕಬೇಕು. ಹಲ್ಚಲ್ ಮೇ ನಹಿ ಆಯ್, ಏನೇ ಹಲ್ಚಲ್ದಲ್ಲಿ ಬರೋದಿಲ್ಲ ಅಂತಾರೆ ಬಾಬಾ. ಬಾಬಾ ಹೇಳ್ತಾರೆ ಜೈಸೆ ಸ್ಥೂಲ್ ಶರೀರ ದ್ವಾರ ಜहाँ ಜಾನೆ ಚಾಹತೆ ಹೋ ಜಾ ಸಕ್ತೆ ಹೋ ನಾ. ಈ ಸ್ಥೂಲ ದೇಹದ ಮುಖಾಂತರ ನಿಮ್ಗೆ ಎಲ್ಲಿ ಹೋಗಬೇಕು ಅಲ್ಲಿ ಹೋಗ್ತಿರ್ತೀರಲ್ಲ, ಹಾಗೆ ಆತ್ಮನೂ ಕೂಡ ಸಮಯ ಬಂದಾಗ ಹಿಂಗೆ ಸಮಯ ಬರ್ತದೋ ಯಾವಾಗ ಎಲ್ಲಿ ಮನಸ್ಸನ್ನು ಹಾಕಬೇಕೋ ಅಲ್ಲಿ ಹಾಕಬೇಕು, ಅಲ್ಲಿ ಹೋಗಬೇಕು. ऐसे ಬುದ್ಧಿ ದ್ವಾರ, ಹಾಗೆಯೇ ಬುದ್ಧಿಯ ಮುಖಾಂತರ ಜಿಸ್ ಸ್ಥಿತಿ ಮೇ ಸ್ಥಿತ್ ಹೋನೆ ಚಾಹೋ ಉಸ್ಮೇ ಸ್ಥಿತ್ ಹೋ ಸಕ್ತೆ ಹೋ. ಯಾವ ಸ್ಥಿತಿನಲ್ಲಿ ನಾನು ಸ್ಥಿತ ಆಗಬೇಕು ಆ ಸ್ಥಿತಿನಲ್ಲಿ ಸ್ಥಿತ ಆಗ್ತಿರೇನು ಅಂತಾರೆ ಬಾಬಾ. जैसे साइंस ने लाइट हाउस माइट हाउस बनाया है तो सेकंड में स्विच ऑन करने से लाइट हाउस चारों ओर लाइट देने लगता है, माइट देने लगता है. ಬಾಬಾ ಹೇಳ್ತಾರೆ ಹೇಗೆ ಸೈನ್ಸ್ನವರು ಕೂಡ ಲೈಟ್ ಹೌಸ್ ಮೈಟ್ ಹೌಸ್ ಮಾಡಿದಾರಲ್ಲ, 1 ಸೆಕೆಂಡ್ನಲ್ಲಿ ಸ್ವಿಚ್ ಆನ್ ಮಾಡಿದರೆ ಪ್ರಕಾಶನೂ ಬರ್ತದೆ, ಅಲ್ಲಿ ಶಕ್ತಿನೂ ಉಂಟಾಗ್ತದಲ್ಲ, ಹಂಗೆ ಹೇಳ್ತಾರೆ ಬಾಬಾ. तो सेकंड में स्विच ऑन करने से लाइट हाउस चारों ओर लाइट देने लगता है, माइट देने लगता है. ऐसे ಹಾಗೆಯೇ आप स्मृति के संकल्प का स्विच ऑन करने से, ತಾವು ಸ್ಮೃತಿಯ ಸಂಕಲ್ಪದ ಸ್ವಿಚ್ ಆನ್ ಮಾಡಬೇಕು. ಲೈಟ್ ಹೌಸ್ ಮೈಟ್ ಹೌಸ್ ಆಗಿ ಆತ್ಮಾओं को लाइट माइट दे सकते हो. ಹಾಗೆಯೇ ನೀವು ಕೂಡ ಯಾವಾಗ ಬೇಕೋ ಆಗ ಸ್ಮೃತಿಯ ಸಂಕಲ್ಪದ ಸ್ವಿಚ್ ಆನ್ ಮಾಡಿ ಯಾವ ಯಾವ ಆತ್ಮಗಳಿಗೆ ಯಾವ ಯಾವ ಶಕ್ತಿ ಕೊಡಬೇಕು ಅನ್ನೋದನ್ನು ಮಾಡೋಕ್ಕೆ ತಯಾರಾಗಿದ್ದೀರೇನು, ಕೊಡೋಕ್ಕೆ ತಯಾರಾಗಿದ್ದೀರೇನು ಅಂತಾರೆ ಬಾಬಾ. 1 ಸೆಕೆಂಡ್ ಕಾ ಆರ್ಡರ್ ಹೋ ಅಶರೀರಿ ಬನ್ ಜಾओ. 1 ಸೆಕೆಂಡಲ್ಲಿ ನನಗೀಗ ಅಶರೀರಿ ಆಗಬೇಕು ಅಂತ ಅಂದ್ಕೊಂಡ್ರೆ ಅಶರೀರಿ ಆಗಿಬಿಡ್ಬೇಕು ಅಂತಾರೆ ಬಾಬಾ. ಅದಕ್ಕೆ ಹೇಳ್ತಾರೆ ಬಾಬಾ ಬನ್ ಜಾओगे ना, ಆಗಿಬಿಡ್ತೀರಲ್ಲ, ಕಿ ಯುದ್ಧ ಕರ್ನಿ ಪಡೆಗಿ, ಅಶರೀರಿ ಆಗೋಕ್ಕೆ ಯುದ್ಧ ಮಾಡಬೇಕೇನೋ. ಮನಸ್ಸರೆ ಬಾಬನ ಕಡೆ ಹೋಗ್ತೀನಿ ಅಂತದ, ಇನ್ನೊಂದು ಮನಸ್ಸು ಇಲ್ಲೇ ಇರುವಂಥದ್ದು, ಈ ಥರ ಏನಾದರೂ ಯುದ್ಧ ಮಾಡ್ತಿದ್ದೀನಿ ನೀನು. ಯಹ ಅಭ್ಯಾಸ ಬಹುತ್ ಕಾಲ ಕಾ ಹಿ ಅಂತ ಮೇ ಸಹಯೋಗಿ ಬನೇಗಾ. ಲಾಸ್ಟಿಗೊಮ್ಮೆ ನಾನು ಅಶರೀರಿ ಆಗ್ತೀನಿ ಅಂದರೆ ಆಗೋದಿಲ್ಲ, ಇದರ ಅಭ್ಯಾಸ ಬಹಳ ದಿನಗಳಿಂದ ಆಗಬೇಕು ಅಂತಾರೆ ಬಾಬಾ. ಅಗರ್ ಬಹುತ್ ಕಾಲ ಕಾ ಅಭ್ಯಾಸ ನಹಿ ಹೋಗಾ तो उस समय अशरीरी बनना मेहनत करनी पड़ेगी. इसलिए बाप दादा यही इशारा देते हैं कि सारे दिन में कर्म करते हुए भी बार बार यह अभ्यास करते रहो. ಅದಕ್ಕಾಗಿ ಬಾಬಾ ಹೇಳ್ತಾರೆ ಬಹಳ ಅಭ್ಯಾಸ ಮಾಡಿದ್ರೆ ಅಷ್ಟೇ ಅಂತಿಮ ಸಮಯದಲ್ಲಿ ಅಶರೀರಿ ಆಗೋಕ್ಕೆ ಸಾಧ್ಯ. ಅದಕ್ಕಾಗಿ ಬಾಬಾ ಇಶಾರ ಕೊಡ್ತಾರೆ, ಕರ್ಮ ಮಾಡ್ತಾ ಮಾಡ್ತಾ ಏನಾಗಬೇಕು, ಅಶರೀರಿ ಆಗ್ತಕ್ಕಂಥ ಅಭ್ಯಾಸ ಮಾಡ್ತಾ ಇರಬೇಕು. इसके लिए मन के कंट्रोलिंग पावर की आवश्यकता है. ಅದಕ್ಕೇನು ಬೇಕು ಬಾಬಾ ಹೇಳ್ತಾರೆ, ಮನಸ್ಸಿನ ಕಂಟ್ರೋಲ್ ಶಕ್ತಿ ಬೇಕು, ಅದರ ಅವಶ್ಯಕತೆ ಇದೆ. ಅಗರ್ ಮನ್ ಕಂಟ್ರೋಲ್ ಮೇ ಆ ಗಯಾ तो कोई भी कर्मेंद्रिय वशीभूत नहीं कर सकते. ಮನಸ್ಸನ್ನು ಕಂಟ್ರೋಲಿಂಗ್ ನಮ್ಮ ಮಾಡ್ಕೊಳ್ಳಿಕ್ಕೆ ಬಂತು ಅಂತಂದರೆ ಯಾವುದೇ ಕರ್ಮೇಂದ್ರಿಯಗಳಿಗೆ ನಾವು ವಶೀಭೂತ ಆಗೋದಿಲ್ಲ. ಇದೇ ದೊಡ್ಡ ಟಾಸ್ಕ್, ಮನಸ್ಸನ್ನು ಕಂಟ್ರೋಲ್ ಮಾಡೋದೇ ಒಂದು ದೊಡ್ಡ ಕೆಲಸ. ಅಭಿ ಸರ್ವ ಆತ್ಮಾओं को आपके द्वारा शक्ति का वरदान चाहिए. ಈಗ ಎಲ್ಲ ಆತ್ಮಗಳು ತಮ್ಮ ಮುಖಾಂತರ ಶಕ್ತಿಗಳ ವರದಾನವನ್ನು ಇಚ್ಛೆ ಪಡ್ತಿದ್ದಾವೆ. आत्माओं की आप मास्टर सर्वशक्तिवान आत्माओं के प्रति यही शुभ इच्छा है कि बिना मेहनत के वरदान द्वारा, दृष्टि द्वारा, ವೈಬ್ರೇಷನ್ ದ್ವಾರ ಹಮೇ ಮುಕ್ತ ಕರೋ. ಅದಕ್ಕೆ ಬಾಬಾ ಹೇಳ್ತಾರೆ ಆತ್ಮಾओं की, ಅನೇಕ ಆತ್ಮಗಳ ಆಪ್ ಮಾಸ್ಟರ್ ಸರ್ವಶಕ್ತಿವಾನ್ ಆತ್ಮಾओं के ಪ್ರತಿ, ತಾವು ಮಾಸ್ಟರ್ ಸರ್ವಶಕ್ತಿಮಾನ್ ಆತ್ಮಗಳ ಪ್ರತಿ ಯಹಿ ಶುಭ ಇಚ್ಛಾ ಹೇ, ಅಂದರೆ ನಮ್ಮಿಂದ ಬಾಬಾಗ ಇಚ್ಛಾ ಇದೆ. ಶುಭ ಇಚ್ಛಾ ಏನು?
ಬಿನಾ ಮೆಹನತ್ಗೆ ವರದಾನ್ ದ್ವಾರ, ಯಾವುದೇ ಪರಿಶ್ರಮ ಇಲ್ಲದೆ ವರದಾನಗಳ ಮುಖಾಂತರ, ದೃಷ್ಟಿಯ ಮುಖಾಂತರ, ವೈಬ್ರೇಷನ್ಸ್ ಮುಖಾಂತರ ಅವರೇನಂತಿದ್ದಾರೆ, ನಮ್ಮನ್ನು ಮುಕ್ತ ಮಾಡಿ ಅಂತ ಹೇಳ್ತಿದ್ದಾರಂತ ಅನೇಕ ಆತ್ಮಗಳು. ಅಭಿ ಮೆಹನತ್ ಕರ್ಕೆ ಸಬ್ ಥಕ್ ಗಯೇ ಹೇ. ಎಲ್ಲ ಆತ್ಮಗಳು ಈಗ ಬಹಳಷ್ಟು ಪರಿಶ್ರಮ ಪಟ್ಟು ಸುಸ್ತಾಗ್ಬಿಟ್ಟಿದ್ದಾರೆ. ಬಾಬಾ ಹೇಳ್ತಾರೆ ಕಿ ಅಭಿ ಭಿ ಮೆಹನತ್ ಕರ್ನಿ ಪಡ್ತಿ ಹೇ, ಈಗಲೂ ಮೆಹನತ್ ಮಾಡಬೇಕಾಗಿದೆ. ಏನು ಸುನಾಯಾ ಥಾ ಮೆಹನತ್ ಸೆ ಮುಕ್ತ ಹೋನೆ ಕಾ ಸಹಜ್ ಸಾಧನ್ ಹೇ. ಪರಿಶ್ರಮದ ಮೆಹನತ್ನಿಂದ ಬಾಬಾ ಹೇಳ್ತಾರೆ ಅದರಿಂದ ಮುಕ್ತ ಆಗಲಿಕ್ಕೆ ಸಾಧನ ಏನು, ದಿಲ್ ಸೆ ಬಾಪ್ಗೆ ಅತಿ ಸ್ನೇಹಿ ಬಂಜಾನ. ಇಷ್ಟೇ, ಪರಿಶ್ರಮ ಆಗಬಾರ್ದು ಅಂತಂದ್ರೇನು, ಹೃದಯದಿಂದ ಬಾಬಾಗೇನಾಗಬೇಕು, ಸ್ನೇಹಿ ಆಗಬೇಕು ಅಂತ ಹೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ ಆ ಬ್ರಾಹ್ಮಣ ಆತ್ಮಾओं का जन्म का वायदा है, याद है वायदा. ಬಾಬಾ ಕೇಳ್ತಾರೆ, ನಾವು ಬ್ರಾಹ್ಮಣ ಆತ್ಮಗಳ ಜನ್ಮದಿಂದ, ಹುಟ್ಟಿನಿಂದ ಏನೋ ವಾಯ್ದಾ ಮಾಡಿದ್ದೀವಿ, ಪ್ರಮಾಣ ಮಾಡಿದ್ದೀವಿ, ನೆನಪಿದೆಯಾ ಅಂತ ಕೇಳ್ತಾರೆ ಬಾಬಾ. जब बाप ने अपना बनाया ब्राह्मण जीवन दी तो ब्राह्मण जीवन का आप सबका वायदा क्या है. ಯಾವಾಗ ತಂದೆ ತನ್ನವರನ್ನಾಗಿ ಮಾಡಿಕೊಂಡು ಬ್ರಾಹ್ಮಣ ಜೀವನವನ್ನು ಕೊಟ್ಟು, ಬ್ರಾಹ್ಮಣ ಜೀವನದ ತಮ್ಮ ಎಲ್ಲರೂ ಏನು ವಾಯ್ದಾ ಕ್ಯಾ ಹೇ, ನೀವೇನು ವಾಯ್ದಾ ಮಾಡಬೇಕು, ಏನು ಪ್ರಮಾಣ ಮಾಡಬೇಕು ಅಂತ ಕೇಳ್ತಾರೆ ಬಾಬಾ. ಯಾದ್ ಹೇ ವಾಯ್ದಾ, ನೆನಪಿದೆ ಏನು ಅಂತ ಕೇಳ್ತಾರೆ ಬಾಬಾ. ಏಕ್ ಬಾಪ್ ದೂಸ್ರಾನ ಕೋಯಿ, ಇದನ್ನು ಪ್ರಮಾಣ ಮಾಡಿದ್ವಿ ಬಾಬಾ. ನೀ ಸಿಕ್ಕರೆ ಸಿಗು, ನಿನ್ನ ಬಿಟ್ಟು ನಾವು ಬೇರೆ ಎಲ್ಲೂ ಹೋಗೋದಿಲ್ಲ, ಏನು ನೆನಪು ಮಾಡೋದಿಲ್ಲ. ಯಾದ್ ಹೇ ವಾಯ್ದಾ, ಯಾದ್ ಹೈ ತೋ ಕಾಂದ್ ಹಿಲಾವು, ಅಳಗಾಡ್ಸ್ರಿ ಗೋಣ ಅಂತಾರೆ ಬಾಬಾ. ನೆನಪೈತಿ ಸುಮ್ ಕೂತಿರಲ್ಲ ಅಂತಾರೆ ಬಾಬಾ. ಅಚ್ಚಾ ಹಾತ್ ಹಿಲಾ ರಹೇ ಹೇ, ಕೈ ಅಳಗಾಡಿಸ್ತಿದ್ದೀರಾ. ಯಾದ್ ಹೇ ಪಕ್ಕಾ ಯಾ ಕಭಿ ಕಭಿ ಭೂಲ್ ಜಾತಾ ಹೇ, ಪಕ್ಕಾ ನೆನಪಿದೆಯೋ ಅಥವಾ ಆವಾಗ ಮರಿತೀರೋ. ದೇಖೋ 63 ಜನ್ಮ ತೋ ಭೂಲೆ ವಾಲೆ ಬನೆ, 63 ಜನ್ಮ ಅಂತೂ ಏನು ಮಾಡಿಬಿಟ್ಟಿದ್ದೀರಿ, ನನ್ನ ಮರ್ತು ಬಿಟ್ಟಿದ್ರಿ. ಅಬ್ ಯಹ ಏಕ್ ಜನ್ಮ ಸ್ಮೃತಿ ಸ್ವರೂಪ ಬನೆ ಹೋ, ಈ ಒಂದು ಜನ್ಮ ಸ್ಮೃತಿ ಸ್ವರೂಪ ಆಗಿದ್ದೀರಾ. ತೋ ಬಾಪ್ ಬಚ್ಚೋ ಸೆ ಪೂಛ್ ರಹೇ ಹೇ ಬಚ್ಪನ್ ಕಾ ವಾಯ್ದಾ ಯಾದ್ ಹೇ. ಬಾಬಾ ಮಕ್ಕಳಿಗೆ ಕೇಳ್ತಾರೆ, ಮಕ್ಕಳೇ ಸಣ್ಣ ಮಕ್ಕಳಿದ್ದಾಗ ವಾಯ್ದಾ ಮಾಡಿದ್ದು ನೆನಪಿದೆಯಾ. ಕಿತನಾ ಸಹಜ್ ಕರ್ಕೆ ದಿಯಾ, ಎಷ್ಟು ಸಹಜ ಮಾಡಿಕೊಟ್ಟಿದ್ದಾರೆ. ಏಕ್ ಬಾಪ್ ಮೇ ಸಂಸಾರ ಹೇ, ನನ್ನ ಇಡೀ ಸಂಸಾರ ಎಲ್ಲಿದೆ ಬಾಬಂದು. ಏಕ್ ಬಾಪ್ ಸೆ ಸರ್ವ ಪ್ರಾಪ್ತಿಯಾ ಹೇ, ಎಲ್ಲ ಪ್ರಾಪ್ತಿಗಳು ಎಲ್ಲಿಂದ ಸಿಗ್ತವೆ ನಮಗೆ, ಬಾಬಾನಿಂದ ಸಿಗ್ತಾವೆ. ಏಕ್ ಹಿ ಪಢಾನೆ ವಾಲಾ ಭೀ ಹೇ, ಓದಿಸೋರು ಒಬ್ಬನೇ ಬಾಬಾ, ಅವ್ರ ಪಾಲನಾ ಕರ್ನೆ ವಾಲಾ ಭೀ ಏಕ್ ಹೇ, ಪಾಲನೆ ಮಾಡೋರು ಯಾರು, ಶಿವ ಬಾಬಾನೇ. ಸಬ್ ಮೇ ಏಕ್ ಹೇ, ಎಲ್ಲನೂ ಒಬ್ಬನೇ ಮಾಡ್ತಾರೆ, ಎಲ್ಲನೂ ಅದರಲ್ಲಿದೆ. ಚಾಹೆ ಪರಿವಾರ ಭೀ ಹೇ, ಈಶ್ವರೀಯ ಪರಿವಾರ, ಲೇಕಿನ್ ಪರಿವಾರ ಭೀ ಏಕ್ ಬಾಪ್ ಕಾ ಹೇ. ಪರಿವಾರ ಇದೆ, ಯಾರ ಪರಿವಾರ ಅದು, ಶಿವ ಬಾಬಾನ ಪರಿವಾರ. चाहे परिवार भी है ईश्वरीय परिवार, लेकिन परिवार भी एक बाप का है, अलग अलग बाप का परिवार नहीं है. ನಮ್ಮೆಲ್ಲರ ತಂದೆ ಬೇರೆ ಬೇರೆ ಆಗಿಲ್ಲ, ಒಬ್ಬ ತಂದೆನೇ ಆಗಿದ್ದಾರೆ. ಅದಕ್ಕೆ ಬಾಬಾ ಹೇಳ್ತಾರೆ परिवार भी एक दो में आत्मिक ಸ್ನೇಹ नहीं ಆತ್ಮಿಕ ಸ್ನೇಹ. ಬಾಬಾ ಹೇಳ್ತಾರೆ ಪರಿವಾರದಲ್ಲಿನೂ ಕೂಡ ಒಬ್ಬರಿಂದ ಒಬ್ಬರಲ್ಲಿ ಏನಿದೆ, ಆತ್ಮಿಕ ಸ್ನೇಹ. ಅದು ಸ್ನೇಹ ಅಲ್ಲ, ಆತ್ಮಿಕ ಸ್ನೇಹ ಅಂತಾರೆ ಬಾಬಾ. ಬಾಪ್ ದಾದಾ ಜನ್ ಕೆ ವಾಯ್ದೆ ಯಾ ದಿಲಾ ರಹೇ ಹೇ, ಅವ್ರು ಕ್ಯಾ ವಾಯ್ದಾ ಕಿಯಾ, ನೋಡ್ರಿ ಎಷ್ಟು ಸಲ ನೆನಪು ಮಾಡಿಸ್ತಾರೆ ಬಾಬಾ. ಬಾಪ್ ದಾದಾ ಹುಟ್ಟಿದ ದಿನಾನೇ ಏನು ಪ್ರಮಾಣ ಮಾಡಿದ್ದೀರೋ ಅದನ್ನು ನೆನಪಿಸ್ತಿದ್ದಾರೆ ಬಾಬಾ. ಏನು ಅದು ವಾಯ್ದಾ. ಸಭೀನೇ बड़े उमंग उत्साह से बाप के आगे दिल से कहा, ಎಲ್ಲರೂ ಬಹಳ ಉಮ್ಮಂಗ್ ಉತ್ಸಾಹದಿಂದ ಬಾಬಾರವ್ರ ಎದುರುಗಡೆ ಹೃದಯದಿಂದ ಹೇಳಿದ್ದೀರ. ಏನು, ಸಬ್ ಕುಚ್ ಆಪ್ಕಾ ಹೇ ಬಾಬಾ, ಬಾಬಾ ಎಲ್ಲ ನಿಂದೆಯದಂಥೇಳಿ ಭಾಳ ಖುಷಿಯಿಂದ ಎಲ್ಲ ಹೇಳಿಬಿಟ್ಟಿದ್ದೀರಾ. ತನ್ ಮನ್ ಧನ್ ಸಬ್ ಆಪ್ಕಾ ಹೇ, ತೋ ದಿ ಹುಯಿ ಚೀಸ್
बाप की अमानत के रूप में बाप ने कार्य में लगाने के लिए दिया है. ಅದಕ್ಕಾಗಿ ಕೊಟ್ಟಂಥ ವಸ್ತುಗಳು ಅವೆಲ್ಲ ತಂದೆಯ ಅಮಾನತದ ರೂಪದಲ್ಲಿ ಬಾಬಾ ಅವರು ಕಾರ್ಯದಲ್ಲಿ ಹಾಕುವುದಕ್ಕಾಗಿ ಕೊಟ್ಟಿದ್ದಾರೆ. ನಮಗೆಲ್ಲ ಇವತ್ತು ಏನು ಕೊಟ್ಟಿದ್ದಾರೋ ಅದು ಎದಕ್ಕಾಗಿ ವಿಶ್ವ ಸೇವೆಯಲ್ಲಿ ಹಾಕುವುದಕ್ಕಾಗಿ ಇರುವಂಥದ್ದು. ಏನೇನು ತನ್ ಮನ್ ಧನ್. ಅದಕ್ಕೆ ಬಾಬಾ ಹೇಳ್ತಾರೆ, ಆಪ್ನೆ ಬಾಪ್ಕೋ ದೇ ದಿ. ಎಲ್ಲವನ್ನ ಬಾಬಾಗ ನೀವು ಕೊಟ್ಟಿದ್ದೀರಾ. ದೇ ದಿ ಹೈನಾ. ಮತ್ತೆ ಕೇಳ್ತಾರೆ ಬಾಬಾ, ಕೊಟ್ಟಿದ್ದೀರಲ್ಲ, ಮತ್ತೆ ನೆನಪು ಮಾಡ್ತಾರೆ. ಯಾ ವಾಪಸ್ ಥೋಡಾ ಥೋಡಾ ಲೇ ಲೇತೆ ಹೋ. ಕೊಟ್ಟಿದ್ದನ್ನು ಮತ್ತೆ ಸ್ವಲ್ಪ ಸ್ವಲ್ಪ ತಗೊಳ್ತೀರೇನು. ಬಾಬಾ ಹೇಳ್ತಾರೆ, ವಾಪಸ್ लेते हो तो अमानत में खयानत हो जाती है. कोई कोई बच्चे कहते हैं रूह रिहान करते हैं ना, तो कहते हैं मेरा मन परेशान रहता है, मेरा मन आया कहाँ से. ಇನ್ನು ಕೆಲವ್ರು ಹೇಳ್ತಾರೆ, ಬಾಬಾ ತನ್ ಮನ್ ಧನ್ ಎಲ್ಲ ನಿಂದೇದ, ನನ್ನ ಮನಸ್ಸು ಸ್ವಲ್ಪ ದುಃಖದಲ್ಲಿರ್ತದೆ ಬಾಬಾ ಅಂತ ಹೇಳ್ತೀವಂತೆ. ನಿಂದು ಅಂತ ಎಲ್ಲಿ ಬಂತು, ಎಲ್ಲ ನನಗೆ ಕೊಟ್ಟಿರಿ, ನಿಮ್ಮದು ಅಂತ ಎಲ್ಲಿ ಬಂತು ಅಂತಾರೆ ಬಾಬಾ. ಬಾಬಾ ಹೇಳ್ತಾರೆ, ಜಬ್ ಮೇರಾ ತೇರೆ ಕೋ ಅರ್ಪಣ್ ಕಿಯಾ ತೋ ಮೇರಾ ಮನ್ ಆಯಾ ಕಹಾ ಸೆ. ನಂದು ಅನ್ನೋದು ಎಲ್ಲ ನಿನ್ನ ಮೇಲೆ ಅರ್ಪಣೆ ಮಾಡಿದ ಮೇಲೆ ನಿಂದು ಅಂತ ಎಲ್ಲಿ ಬಂತು ಅಂತಾರೆ ಬಾಬಾ. ಬಾಬಾ ಹೇಳ್ತಾರೆ, ಆಪ್ ಸಭಿ ತೋ ಬಿನ್ ಕೌಡಿ ಬಾದಶಾಹ ಹೋ ಗಯೆ, ಅಭಿ ಆಪ್ಕಾ ಕುಚ್ ನಹಿ ರಹಾ. ಬಾಬಾ ಹೇಳ್ತಾರೆ, ಬಿನ್ ಕೌಡಿ, ಒಂದು ಕೌಡಿನೂ ಕೂಡ ನಿಮ್ಮ ಹತ್ರ ಇಲ್ಲ ಅಂಥ ಬಾದಶಾಹ ಈಗ ನೀವು. ಅಭಿ ಆಪ್ಕಾ ಕುಚ್ ನಹಿ ರಹಾ, ಈಗ ನಿಮ್ದಿಲ್ಲಿ ಏನೂ ಇಲ್ಲ ಅಂತ ಬಾಬಾ ಹೇಳ್ತಾರೆ. ಬಿನ್ ಕೌಡಿ ಹೋ ಗಯೆ ಲೇಕಿನ್ ಬಾದಶಾಹ ಹೋ ಗಯೆ. ಎಲ್ಲ ಕೊಟ್ಟಿರಿ, ಕೊಟ್ಟಿದ್ರು ಕೂಡ ನೀವೇನಾಗಿದ್ದೀರಾ, ಬಾದಶಾಹ ಅಂತ ಹೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ, ಬಿನ್ ಕೌಡಿ ಬಾದಶಾಹ ಹೋ ಗಯೆ, ಅಭಿ ಆಪ್ಕಾ ಕುಚ್ ನಹಿ ರಹಾ. ನಿಮ್ದಿಲ್ಲೇನೂ ಇಲ್ಲ. ಬಿನ್ ಕೌಡಿ ಹೋ ಗಯೆ ಲೇಕಿನ್ ಬಾದಶಾಹ ಹೋ ಗಯೆ. ಏನೂ ಇಲ್ಲ ಆದರೂ ಕೂಡ ನೀವು ಬಾದಶಾಹ. ಕ್ಯೂ, ಯಾಕೆ ಬಾದಶಾಹ. ಬಾಪ್ ಕಾ ಖಜಾನಾ ವಹ ಆಪ್ಕಾ ಖಜಾನಾ ಹೋ ಗಯಾ. ಇದೆಲ್ಲ ಕೊಟ್ಟು ಬಾಬಾನ ಖಜಾನೆ ತಗೊಂಡ್ವಿ. ಯಾರ ಖಜಾನೆದು, ತಂದೆಯ ಖಜಾನೆ. ತೋ ಬಾದಶಾಹ ಹೋ ಗಯೇನ. ತಂದೆಯ ಖಜಾನೆಗೆ ನೀವೇನಾಗ್ಬಿಟ್ರಿ, ಬಾದಶಾಹ ಆಗಿಬಿಟ್ರಿ. ಪರಮಾತ್ಮ ಖಜಾನ ವಹ ಬಚ್ಚೋಂ ಕಾ ಖಜಾನ. ಪರಮಾತ್ಮನ ಖಜಾನೆ ಮಕ್ಕಳ ಖಜಾನ. ಯಾವ ಖಜಾನ, ಶಾಂತಿ, ಶಕ್ತಿ, ಪ್ರೇಮ್, ಪವಿತ್ರತಾ, ಸುಖ, ಎಲ್ಲ ಖಜಾನೆಗಳಿಗೆ ನಾವೇನಾಗಿದ್ದೀವಿ, ಬಾದಶಾಹ ಆಗಿದ್ದೀವಿ. तो बाप दादा वायदे याद दिला रहे हैं. ಬಾಬಾ ಮಕ್ಕಳೇ, ಹುಟ್ಟಿದಾಗ ನೀವೇನು ಪ್ರಮಾಣ ಮಾಡಿದ್ದೀರೋ ಅದನ್ನು ನೆನಪಿಸ್ತಾ ಇದ್ದಾರೆ ಬಾಬಾ. ಬಾಬಾ ಹೇಳ್ತಾರೆ, ತೇರೆ ಮೇ ಮೇರಾ ನಹಿ ಕರೋ. ಎಲ್ಲ ಕೊಟ್ಟು ಮತ್ತು ನಂದು ಅನ್ಬೇಡಿ. ಬಾಪ್ कहते हैं, जब बाप ने आप सबको परमात्मा खजानों से माला माल कर दिया. ಅವಾಗ ಬಾಬಾ ತಮ್ಮನ್ನು ಪರಮಾತ್ಮನ ಖಜಾನೆಯಿಂದ ಏನು ಮಾಡಿದ್ದಾರೆ, ಮಾಲಾಮಾಲ್ ಮಾಡಿದ್ದಾರೆ. ಅಂದರೆ ಎಷ್ಟು ಬೇಕಷ್ಟು ತಗೋ ಅಂತ ಹೇಳಿದ್ದಾರೆ. ಜಿಮ್ಮೆವಾರಿ ಬಾಪ್ನೆ ಲೇಲಿ. ಕಿನ್ ಶಬ್ದೋ ಮೇ, ಜಿಮ್ಮೆವಾರಿ ಬಾಪ್ನೆ ಲೇಲಿ. ಎಲ್ಲ ಜವಾಬ್ದಾರಿ ಯಾರು ತಗೊಂಡ್ರು, ಬಾಬಾ ತಗೊಂಡ್ರು. ಕಿನ್ ಶಬ್ದೋ ಮೇ, ಬಾಬಾ ಹೇಳ್ತಾರೆ, ಬಾಬಾ ಎಲ್ಲ ಜವಾಬ್ದಾರಿಯನ್ನು ತಗೊಂಡ್ಬಿಟ್ರು. ಎದರಲ್ಲಿ, ಯಾವ ಶಬ್ದದಲ್ಲಿ ಜವಾಬ್ದಾರಿ. ಆಪ್ ಮುझे ಯಾದ್ ಕರೋ तो ಸರ್ವ ಪ್ರಾಪ್ತಿಗೆ ಅಧಿಕಾರಿ ಹೋ ಹಿ. ತಾವು ನನ್ನನ್ನು ನೆನಪು ಮಾಡಿದರೆ ತಾವು ಸರ್ವ ಪ್ರಾಪ್ತಿಯ ಅಧಿಕಾರಿ ಆಗಿಬಿಡ್ತೀರಾ. ಸಿರ್ಫ್ ಯಾದ್ ಕರೋ, ನಿಮ್ಮ ಕೆಲಸ ಏನೂ ಇಲ್ಲ. ಏನಿವಾಗ, ನನ್ನ ನೆನಪು ಮಾಡಿ. ಸಿರ್ಫ್ ಯಾದ್ ಕರೋ. और आपने कहा हम आपके, आप हमारे. ಬಾಬಾ ಹೇಳ್ತಾರೆ, और आपने कहा हम आपके. ಹೇಳಿದ್ವಲ್ಲ, ಬಾಬಾ ನಾವು ನಿನ್ನವರು, आप हमारे ನೀನು ನನ್ನವರು. यह वायदा है ना. तो बाप कहते हैं
खजानों को सदा स्वप्रति और सर्वात्माओं के प्रति ಕಾರ್ಯ ಮೇ ಲಗಾವೋ. ಅದಕ್ಕೆ ಬಾಬಾ ಹೇಳ್ತಾರೆ, ಖಜಾನೆಗಳನ್ನು ಸದಾ ಯಾವಾಗಲೂ ಸ್ವಪ್ರತಿ ನಿಮ್ಮ ಪ್ರತಿ ಮತ್ತು ಎಲ್ಲರ ಪ್ರತಿಯಾಗಿ ಅವುಗಳನ್ನು ಕಾರ್ಯದಲ್ಲಿ ಹಾಕಿ. ಯಾವ ಖಜಾನೆ? ಬಾಬಾನಿಂದ ಏನು ಖಜಾನೆಗಳನ್ನು ತಗೊಂಡಿದ್ದೀವಿ ಆ ಎಲ್ಲ ಖಜಾನೆಗಳನ್ನು ನಮ್ಮ ಪ್ರತಿನೂ ಬಳಕೆ ಮಾಡ್ಕೊಳ್ಬೇಕು, ಇನ್ನೊಬ್ಬರು ಪ್ರತಿಯಾಗಿನೂ ಬಳಕೆ ಮಾಡಬೇಕು. जितना कार्य में लगाएंगे उतना ही खजाना क्या होगा, बढ़ता जाएगा. ಈ ಖಜಾನೆಗಳನ್ನು ಎಷ್ಟು ಬಳಕೆ ಮಾಡ್ತೀರೋ ಆ ಖಜಾನೆಗಳು ಹೆಚ್ಚಾಗ್ತಾ ಹೋಗ್ತವೆ. ಸರ್ವಶಕ್ತಿಯ ಕಾರ್ಯ में लगाओ, सिर्फ बुद्धि में नॉलेज नहीं रखो. ಎಲ್ಲ ಶಕ್ತಿಗಳನ್ನು ಕಾರ್ಯದಲ್ಲಿ ಹಾಕಿ, ಬರೀ ಬುದ್ಧಿನಲ್ಲಿ ಅಷ್ಟೇ ಇಟ್ಕೊಂಡು ಕೊಡಬೇಡಿ. ಮೈ ಸರ್ವಶಕ್ತಿವಾನ್ ಹೂँ लेकिन सर्वशक्तियों को समय प्रमाण कार्य में लगाओ और सेवा में लगाओ. बाप दादा ने मेजॉरिटी बच्चों के पोता मेल देखा है. दो शक्तियाँ अगर सदा याद रहे और कार्य में समय पर लगाओ तो सदा ही ನಿರ್ವಿಘ್ನ ರಹೋ. ಬಾಪ್ ದಾದಾ ನಮ್ಮ ಪೋತಾ ಮೇಲನ್ನು ನೋಡ್ತಾ ಇದ್ರು. ಶಕ್ತಿಗಳು ಅಗರ್ ಸದಾ ಯಾದ್ ರಹೆ, ಯಾವಾಗಲೂ ನೆನಪಿದ್ರೆ ಮತ್ತು ಅವುಗಳನ್ನು ಕಾರ್ಯದಲ್ಲಿ ಸಮಯದಲ್ಲಿ ಹಾಕಿದರೆ ನೀವೆಲ್ಲ ಏನು ಮಾಡ್ತೀರಾ, ಯಾವಾಗಲೂ ನಿರ್ವಿಘ್ನ ಆಗಿಬಿಡ್ತೀರಾ. ವಿಘ್ನಕ್ಕೆ ತಾಕತ್ ನಹಿ ಹೇ, ವಿಘ್ನ ಶಕ್ತಿ ಇಲ್ಲ ಆಪ್ಗೆ ಆಗೆ ಆನೆಕಿ. ಬಾಬಾನ ಶಕ್ತಿಗಳನ್ನು ಯಾವಾಗಲೂ ನೀವು ಸ್ಮೃತಿನಲ್ಲಿ ಇಟ್ಕೊಂಡು ಅವುಗಳನ್ನು ಕಾರ್ಯದಲ್ಲಿ ಹಾಕ್ತಿದ್ರೆ ವಿಘ್ನಗಳಿಗೆ ಬರೋ ತಾಕತ್ತೇ ಇಲ್ಲ ತಮ್ಮ ಎದುರುಗಡೆ ಬರಲಿಕ್ಕೆ. ಯಹ ಬಾಪ್ಕಿ ಗ್ಯಾರಂಟಿ ಹೇ. ಯಾರು ಗ್ಯಾರಂಟಿ ಕೊಡ್ತಿದ್ದಾರೆ ಇದನ್ನು? ಅವರು ಇವರೆಲ್ಲ, ಸ್ವತಃ ಪರಮಾತ್ಮ ಗ್ಯಾರಂಟಿ ಕೊಡ್ತಿದ್ದಾರೆ. ವೈಸೆ ತೋ ಸರ್ವಶಕ್ತಿಯ ಚಾಹಿಯೇ, ಲೇಕಿನ್ मेजॉरिटी देखा गया कि सहन शक्ति और रियलाइजेशन की शक्ति रियलाइज करते भी हो लेकिन उसको प्रैक्टिकल में स्वरूप में लाने में अटेंशन कम है. ಬಾಬಾ ಹೇಳ್ತಾರೆ, ಹಾಗೆ ನೋಡಿದರೆ ಎಲ್ಲ ಶಕ್ತಿಗಳು ಬೇಕು, ಆದರೆ ಮೆಜಾರಿಟಿನಲ್ಲಿ ಬಾಬಾ ನೋಡ್ತಾ ಇದ್ರು ಸಹನ ಶಕ್ತಿ ಮತ್ತು ರಿಯಲೈಜೇಷನ್ ಅಂದರೆ ಅದು ಅರಿವಾಗೋದು, ಅದ್ರ ಶಕ್ತಿ ಏನಂತಾರೆ ಬಾಬಾ ಇದೆ, ಆದರೆ ಪ್ರಾಕ್ಟಿಕಲ್ ಸ್ವರೂಪದಲ್ಲಿ ತಗೊಂಡು ಬರೋದ್ರಲ್ಲಿ ಸ್ವಲ್ಪ ಅಟೆನ್ಷನ್ ಏನಿದೆ ಕಡಿಮೆ ಇದೆ ಅಂತಾರೆ ಬಾಬಾ. ಇಸ್ಲಿಯೇ ಜಿಸ್ ಸಮಯ ರಿಯಲೈಸ್ ಕರ್ತೆ ಹೋ ಉಸ್ ಸಮಯ ಚಲನ್ ಅವ್ರ ಚೆಹರಾ ಬದಲ್ ಜಾತಾ ಹೇ. ಯಾವಾಗ ನೀವು ರಿಯಲೈಸ್ ಮಾಡ್ತೀರೋ ಆ ಸಮಯದಲ್ಲಿ ನಿಮ್ಮ ನಡವಳಿಕೆ ಮತ್ತು ಚೆಹರೆನಲ್ಲಿ ಏನು ಕಾಣಿಸ್ತದೆ, ಚೇಂಜ್ ಕಾಣಿಸ್ತದೆ. ಬುದ್ಧಿನಲ್ಲಿದೆ ನಾನು ಸಹನಶೀಲಿ ಆಗಬೇಕು, ಸಹನ ಶಕ್ತಿ ಇರಬೇಕು, ಮಾಡಬೇಕು. ಆ ಸಮಯ ಬಂದಾಗ ಸಹನ ಶಕ್ತಿ ನಾನು ಸಹಿಸ್ಕೊಳ್ಬೇಕು ಅನ್ನೋದ್ರ ಕಡೆ ಅಟೆನ್ಷನ್ ಇಲ್ಲ ಅಂದರೆ ಏನಾಗ್ಬಿಡ್ತದೆ, ಹೋಗ್ಬಿಡ್ತದಲ್ಲ. ಅದರಲ್ಲಿ ಒಂಚೂರು ಕಮ್ಮಿ ಇದ್ದೀರಾ ಅಂತಾರೆ ಬಾಬಾ. ಬಾಬಾ ಹೇಳ್ತಾರೆ, ಬಹುತ್ ಅಚ್ಚೆ ಉಮಂಗ್ उत्साह में आते हो, हाँ रियलाइज़ किया लेकिन फिर क्या हो जाता है. ಬಹಳ ಉಮಂಗ್ ಉತ್ಸಾಹದಿಂದ ಬರ್ತೀರಾ, ರಿಯಲೈಸು ಮಾಡ್ಕೊಳ್ತೀರಾ, ಆದರೆ ಏನಾಗ್ಬಿಡ್ತದೆ, ಅನುಭವಿ ತೋ ಸಭಿ ಹೇನಾ, ನಿಮಗೆಲ್ಲ ಅನುಭವ ಆಗಿದೆಯಲ್ಲ. ಫಿರ್ ಕ್ಯಾ ಹೋ ಜಾತಾ ಹೇ, ಏನಾಗ್ತದೆ, ಉಸ್ಕೋ ಹರ್ ಸಮಯ ಸ್ವರೂಪ ಮೇ ಲಾನಾ ಉಸ್ಕಿ ಕಮಿ ಹೋ ಜಾತಿ ಹೇ. ಪ್ರತಿ ಸಮಯನೂ ಅದನ್ನು ಸ್ವರೂಪದಲ್ಲಿ ತಗೊಂಡು ಬರೋದ್ರಲ್ಲಿ ಏನಾಗ್ಬಿಡ್ತದೆ, ಬಾಬಾ ಹೇಳ್ತಾರೆ ಕಮ್ಮಿ ಆಗ್ತದೆ, ಕಮ್ಮಿ ಇದೆ. ಕ್ಯೋಂಕಿ ಯಹಾ ಸ್ವರೂಪ ಬದನಾ ಹೇ ಸಿರ್ಫ್ ಬುದ್ಧಿ ಸೆ. ಇಲ್ಲಿ ಸ್ವರೂಪ ಆಗೋದು ಅಂತಂದ್ರೇನು, ಸ್ವರೂಪ ಆಗಬೇಕಾಗಿದೆ, ಸಿರ್ಫ್ ಬುದ್ಧಿ ಸೆ ಜಾನನ ಅಲಗ್ ಚೀಸ್ ಹೈ. ಯಾಕೆ ಕಡಿಮೆ ಆಗ್ತಿದೆ ಅಂತಂದರೆ ಸ್ವರೂಪದಲ್ಲಿ ಬರ್ತಿಲ್ಲ, ನೀವು ಎಲ್ಲಿದ್ದೀರಿ ಬುದ್ಧಿತನ ಅಷ್ಟೇ ಇದೆ ನಿಮಗೆ. ಸಹನಶೀಲ್ ಹೂ ಅಂತ ಅಷ್ಟೇ ಅಂದ್ಕೊಳ್ತೀವಿ, ಸ್ವರೂಪದಲ್ಲಿ ಬರ್ತಿಲ್ಲ, ಅಲ್ಲಿ ಕಮ್ಮಿ ಇದೆ. अलग चीज़ है लेकिन उसको स्वरूप में लाना इसकी आवश्यकता है. कभी कभी बाप दादा को कोई कोई बच्चों पर रहम भी आता है. ಕೆಲವೊಂದು ಸರ್ತಿ
बाप दादाಗೆ ಕೆಲವು ಮಕ್ಕಳ ಮೇಲೆ ಏನ ಬರ್ತದೆ, दया बरतदे। बाप समझते हैं बच्चे से मेहनत नहीं होती है तो बच्चे के बजाय बाप ही कर ले। ಬಾಬಾ ತಿಳ್ಕೊತಾರಂತೆ, ಮಕ್ಕಳು ಭಾಳ ಪರಿಶ್ರಮದಿಂದ ಮಾಡ್ತಾರೆ, ಬಾಬಾಗೆ ಅನಿಸ್ಬಿಡ್ತದೆ ನಾನೇ ಹೋಗಿ ಮಾಡಿಬಿಡ್ಲೇನು ಅಂತ। ಲೇಕಿನ್ ಡ್ರಾಮಾ ಕಾ ರಾಜ್ ಹೇ, ಆದರೆ ನಾಟಕದ ರಹಸ್ಯ ಇದೆ, ಜೋ ಕರೇಗಾ ವಹ ಪಾಯೇಗಾ, ನಾವು ಯಾರು ಮಾಡ್ತಾರೋ ಅವ್ರಿಗೆ ಸಿಗ್ತದೆ। इसलिए बाप दादा सहयोग जरूर देता है, सहयोग ಕೊಡ್ತಾರೆ ಬಾಬಾ, ಲೇಕಿನ್ करना फिर भी बच्चे को ही पड़ता है, ಮಾಡೋದು ಯಾರು ಮಾಡಬೇಕು, ನಾವೇ ಮಾಡಬೇಕು। बाप दादा ने देखा बच्चे संकल्प बहुत अच्छे अच्छे करते हैं, ಬಾಬಾ ನೋಡಿದರು ಮಕ್ಕಳು ಭಾಳ ಒಳ್ಳೊಳ್ಳೆ ಸಂಕಲ್ಪ ಮಾಡ್ತೀರಾ। अमृत वेले बाप दादा के पास अच्छे अच्छे संकल्पों की बहुत बहुत मालाएं आती हैं। अमृत ವೇಳೆಯಲ್ಲಿ ಬಾಪ್ ದಾದಾರವ್ರ ಹತ್ರ ಒಳ್ಳೊಳ್ಳೆ ಸಂಕಲ್ಪಗಳ ಬಹಳಷ್ಟು ಹಾರಗಳು ಬರ್ತಾವೆ। ಯಹ ಕರೆಂಗೆ ಯಹ ಕರೆಂಗೆ ಯಹ ಕರೆಂಗೆ, ಬಾಬಾ ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಮಾಡ್ತೀನಿ, ಬಾಪ್ ದಾದಾ ಭಿ ಖುಷ್ ಹೋ ಜಾತೆ ಹೇ, ಬಾಬಾ ಅವಾಗ ಖುಷಿನೂ ಆಗ್ತಾರೆ। ಬಾಬಾ ಹೇಳ್ತಾರೆ, वाह बच्चे वाह, मत बाबा वाह बच्चे वाहन ಅಂತ ಹೇಳ್ತಾರೆ। फिर करने में कमज़ोर क्यों बन जाते हो, ಮಾಡೋದ್ರಲ್ಲಿ ಯಾಕೆ ವೀಕ್ ಆಗ್ತೀರಾ। इसका कारण देखा गया, ಅದರ ಕಾರಣ ನೋಡಿದರು ಬಾಬಾ। ब्राह्मण परिवार में संगठन का वायुमंडल, कहाँ कहाँ वायुमंडल कमज़ोर भी होता है, उसका असर जल्दी पड़ जाता है। ವಾಯುಮಂಡಲ ಅಂತಾರೆ ಬಾಬಾ, ಆಯಾಯ ಗೀತಾ ಪಾಠಶಾಲೆಗಳು ಆಯಾ ಸೆಂಟರ್ಗಳ ಬ್ರಾಹ್ಮಣ ಪರಿವಾರದ ಸಂಘಟನೆಯ ಒಂದು ವಾಯುಮಂಡಲ ಏನಿದೆ ಕಮ್ಜೋರ್ ಇದೆ ಅಂತ ಹೇಳ್ತಾರೆ ಬಾಬಾ। ಆ ಕಮ್ಜೋರ್ ಇದ್ದ ಕಾರಣ ಆತ್ಮಗಳ ಮೇಲೇನೂ ಕೂಡ ಪ್ರಭಾವ ಬೀರ್ತದೆ। फिर उन्होंने ಭಾಷಾ बताए क्या होती है, और ಭಾಷೆ ಏನಾಗ್ತದೆ, ಭಾಷಾ बड़ी मीठी होती है, ಭಾಷಾ होती है, यह तो चलता है यह तो होता है, ಭಾಳ ಚೆಂದಂಗೆ ಹೇಳ್ತೀವಂತ, ಹಿಂಗೆ ಆಗ್ತಾವ್ರಿ ನಡೀತಾವ್ರಿ ಅಂಥೇಳಿ। ऐसे समय पर क्या संकल्प करो, ಇಂಥ ಸಮಯದಲ್ಲಿ ಏನು ಸಂಕಲ್ಪ ಮಾಡಬೇಕು। यह होता है यह चलता है यह अलबेलापन लाता है, ಹೀಗೆಲ್ಲ ಮಾತಾಡ್ಕೋತ ಹೋದ್ರಿ ಮತ್ತೆ ಹೊಯ್ದಾಡಕ್ಕೆ ಶುರು ಮಾಡ್ತೀರಾ। ಅದಕ್ಕೆ ಬಾಬಾ ಹೇಳ್ತಾರೆ, लेकिन उस समय इस भाषा को परिवर्तन करो, होता है चलता है ಭಾಷಾ ಏನು ಮಾಡಿ ಪರಿವರ್ತನೆ ಮಾಡಿ। सोचो कि बाप का फरमान क्या है, ವಿಚಾರ ಮಾಡಿ ತಂದೆಯ ಆಜ್ಞೆ ಏನಾಗಿದೆ। बाप की पसंदी क्या है, ಬಾಬಾಗೇನು ಪಸಂದಿದೆ। बाप किस बात को पसंद करता है, ಬಾಬಾ ಯಾವ ಮಾತನ್ನು ಇಷ್ಟಪಡ್ತಾರೆ। बाप ने यह कहा है, बाबा ಹಿಂಗೆ ಹೇಳಿದಾರ, होता है चलता है किया है। अगर बाप याद आ गया तो अलबेलापन समाप्त हो, ತಂದೆ ನೆನಪಾದರೂ ಅಲ್ಲಿ ಅಲ್ಬೇಲಪ್ಪನ್ ಏನಾಗ್ಬಿಡ್ತದೆ, ಸಮಾಪ್ತ್, ಉಮಂಗ್ ಉತ್ಸಾಹ ಆ ಜಾಗೇಗಾ, उमंग उत्साह ಬಂದ್ಬಿಡ್ತದೆ। अलबेलापन भी कई प्रकार का आता है, आप लोग आपस में क्लास करना लिस्ट निकालना, एक है साधारण अलबेलापन, एक है ರಾಯಲ್ ಅಲ್ಬೇಲಾಪನ್। ಬಾಬಾ ಹೇಳ್ತಾರೆ ಎರಡು ಅಲ್ಬೇಲಾಪನ್, ಒಂದು ಸಾಧಾರಣ ಆಗಿರ್ತದೆ, ಒಂದು ರಾಯಲ್ ಆಗಿರ್ತದೆ। तो अलबेलापन संकल्प में दृढ़ता लाने नहीं देता और दृढ़ता सफलता का साधन है। ಬಾಬಾ ಹೇಳ್ತಾರೆ दृढ़ते सफलತೆಯ ಸಾಧನ, इसलिए संकल्प तक रह जाता है लेकिन स्वरूप में नहीं आता। दृढ़ता ಕಡಿಮೆ ಇದೆ, ಸಂಕಲ್ಪದಲ್ಲಿ ಅಷ್ಟೇ ಇದೆ, ಸ್ವರೂಪದವರೆಗೆ ಅದು ಬರೋದಿಲ್ಲ। ತೋ ಆಜ್ ಕ್ಯಾ ಸುನಾ, ಕೇಳಿದ್ರಲ್ಲ ಬಾಬಾ ಏನು ಹೇಳ್ತಿದ್ರು, ವಾಯ್ದೆ ಯಾದ್ ಕರಾಯ ಹೇನಾ, ಬಾಬಾ ಏನು ನೆನಪು ಮಾಡಿಸಿದ್ರು, ಪ್ರಮಾಣ ಏನು ಮಾಡಿದ್ದೀರಿ ಅಂತ ಅದನ್ನು ನೆನೆಸು ಮಾಡಿಸಿದ್ರು। ಏನು ವಾಯ್ದಾ, ಸಬ್ ಆಪ್ಕಾ ಹೇ ಬಾಬಾ ಅಂತ ವಾಯ್ದಾ ಮಾಡಿದ್ದೀವಿ। वायदे इतने अच्छे अच्छे करते, बाप दादा वायदे सुनकर खुश हो जाते, लेकिन जितने वायदे करते हो ना उतना फ़ायदा नहीं उठाते।
ಎಷ್ಟು ವಾಯ್ದೆ ಮಾಡ್ತೀರೋ ಅದರ ಫಾಯ್ದೆ ನೀವು ತಗೊಳ್ಳೋದಿಲ್ಲ. तो बाप दादा यही चाहते हैं, पूछते हैं ना, बाप हमसे क्या चाहते हैं, ಬಾಬಾ ನಮ್ಮಿಂದ ಏನು ಇಷ್ಟಪಡ್ತಾರೆ ಬಾಬಾ ಕೇಳ್ತಾರೆ. ಸಮಯ ಬಾಬಾ ಹೇಳ್ತಾರೆ, तो बाप दादा यही चाहते हैं कि समय से पहले सब एवर रेडी बन जाओ. समय के मास्टर आप हो, इसलिए यही बाप दादा चाहता है कि समय के पहले संपन्न बन विश्व की स्टेज पर बाप के साथ साथ आप बच्चे भी प्रत्यक्ष हो. ಅದಕ್ಕೆ ಹೇಳ್ತಾರೆ ಬಾಬಾ, ವಿಶ್ವದ ಎದುರುಗಡೆ ಏನು ಮಾಡಬೇಕು, ವಿನಾಶದ ಮೊದಲಿಗೆ ಏನು ಮಾಡಬೇಕು, ನೀವು ತಯಾರಾಗಬೇಕು. जो नए नए बच्चे आए हैं मिलने के लिए वह हाथ उठाओ. ಹೊಸಬ್ರು ಯಾರು ಬಂದಿದ್ದೀರಿ ಅವರು ಕೈ ಎತ್ತರಿ ಅಂತ ಬಾಬಾ ಹೇಳ್ತಾರೆ. ಬಾಬಾ ಹೇಳ್ತಾರೆ, जानकी दादी बाबा ಹೇಳ್ತಾರೆ, तंदुरुस्त हो गई हो. जानकी दादी ಕೇಳ್ತಿದ್ದಾರೆ, अभी बीमारी गई, आरोग्यವಾಗಿದೆಯೇನೋ, ರೋಗ ಎಲ್ಲ ಹೋಯ್ತೇನೋ. बीमारियां महारथियों से विदाई लेने के लिए आती है. बीमारिಗಳು ಯಾಕೆ ಬರ್ತಾವೆ, ಮಹಾರಥಿಯರಿಂದ ವಿದಾಯಿ ತಗೊಳ್ಳಿಕ್ಕೆ ಬರ್ತಾವೆ. अंतिम अंदर ही अंदर कर्मातीत बनने की रिहर्सल कर रही है. ನೋಡ್ರಿ ಬಾಬಾ, बीमारिಗಳು ಯಾಕೆ ಬರ್ತಾವಂತೆ, ಒಳಗಿಂದ ಒಳಗೆ ಅವ್ರು ರಿಹರ್ಸಲ್ ಮಾಡಿಸ್ತಾವಂತ ನಮಗೆ. ಎದಕ್ಕೆ, ಕರ್ಮಾತೀತ್ ಹೆಂಗಾಗಬೇಕು ಅಂತ ರಿಹರ್ಸಲ್ ಮಾಡಿಸ್ತಾವಂತವು ನಮಗೆ. दादी जानकी कह रही है, दादी ಬೇಫಿಕರ್ ಬಾದ್ಶಾಹ ಹೈ ಬಾಬಾ. ನಾನು ಏನಿದ್ದೀನಿ, बेफिक्र बादशाह इदीनी. आप फिक्र वाली है क्या, आप भी बेफिक्र. दोनों ही पार्ट अच्छा बजा रही हैं. देखो, सबसे बड़े ते बड़ा जिम्मेवारी का ताज पहने वाली निमित्त तो बनी ना. नोड्री जानकी दादी, जिम्मेवारी ताज तगोड़े निमित्त यह सब साथी हैं. आप लोगों को देख के उमंग उत्साह आता है ना. अभी क्या नया करना है, बाबा ही कुछ प्रेरणा दे. बाप दादा ने सुनाया कि हर वर्ग का गुलदस्ता जो माइक भी हो और माइट भी हो. ಬಾಬಾ ಹೇಳ್ತಾರೆ, ಎಲ್ಲ ವರ್ಗದ ಗುಲ್ದಸ್ತಾ ಅದು ಮೈಕ್, ಯಾರು ದಾದಿ ಮತ್ತು ಮೈಕ್ನೂ ಆಗಿದ್ದಾರೆ. सिर्फ माइक और संपर्क वाला नहीं, संबंध में भी नज़दीक हो ऐसा गुलदस्ता निकालो. फिर वह ग्रुप निमित्त बनेगा सेवा करने के. यह बाबा ಹೇಳ್ತಾರೆ, वह माइक बनेगा और आप माइट बनेंगी. उनके जिगर से निकले बाबा, तभी प्रभाव पड़ेगा. उनको संबंध में नज़दीक लाओ. कभी कभी होता है ना, तो नशा थोड़ा कम हो जाता है. संबंध संपर्क में जहाँ भी आवे वहाँ संबंध और संपर्क रहे तो ठीक हो जाएंगे. अच्छा, वरदान, सदा श्रेष्ठ और नए प्रकार की सेवा द्वारा वृद्धि करने वाले सहज सेवाधारी भव. ಯಾವಾಗಲೂ ಶ್ರೇಷ್ಠ ಮತ್ತು ಹೊಸತನದ ಸೇವೆಯ ಮುಖಾಂತರ ವೃದ್ಧಿ ಮಾಡುವಂತಹ सहज सेवाधारी. संकल्पों द्वारा ईश्वरीय सेवा करना यह भी सेवा का श्रेष्ठ और नया तरीका है. ಬಾಬಾ ಹೇಳ್ತಾರೆ, ಸಂಕಲ್ಪಗಳ ಮುಖಾಂತರ ಈಶ್ವರೀಯ ಸೇವೆ ಮಾಡುವುದು ಕೂಡ ಇದನ್ನು ಶ್ರೇಷ್ಠ ಸೇವೆಯಾಗಿದೆ. ಇದು ಒಂದು ಹೊಸ ವಿಧಿ ಅಂತ ಹೇಳ್ತಾರೆ ಬಾಬಾ. जैसे जवाहरी रोज सुबह अपने हर रतन को चेक करता है. ಜವಾಹರಿ ಅಂದರೆ ಹಾಂ, ಏನು ಮಾಡ್ತಾರೆ ಅವರು, ದಿನಾಲು ಬೆಳಗ್ಗೆ ಏನು ಮಾಡ್ತಾರೆ,
ಅವು ಚೆಕ್ ಮಾಡ್ತಾರೆ, रतन को ಚೆಕ್ करते हैं कि साफ है, ಸ್ವಚ್ಛದಾವಿಲ್ಲ ಅಂತ ಚೆಕ್ ಮಾಡ್ತಾರೆ. ಚಮಕ್ ठीक है, ठीक जगह पर रखे हैं, ऐसे रोज ಅವನು ಹೆಂಗೆ ಚೆಕ್ ಮಾಡ್ತಾನೋ ಹಾಗೆ ದಿನಾಲು अमृत वेले अपने संपर्क में आने वाली आत्माओं पर, ನಿಮ್ಮ ಸುತ್ತಮುತ್ತಲಿನ ಆತ್ಮಗಳಿದಾರಲ್ಲ, ಸಂಪರ್ಕದಲ್ಲಿ ಬರ್ತಾರಲ್ಲ, ಉನ್ ಪರ್ ಅವ್ರ ಮೇಲೆ ಸಂಕಲ್ಪದ ಮುಖಾಂತರ ನಜರ್ ದೌಡಾವು, ದೃಷ್ಟಿಯನ್ನು ಹಾಕಿ ಅಂತಾರೆ ಬಾಬಾ. जितना आप उन्हों को संकल्प से याद करेंगे उतना वह संकल्प उन्हों के पास पहुँचेगा. इस प्रकार सेवा का नया तरीका अपनाते वृद्धि करते चलो. ಇಡೀ ದಿನ ನಿಮ್ಮ ಈ ಜೀವನದಲ್ಲಿ ನಿಮ್ಮ ಸುತ್ತಮುತ್ತಲು ನಿಮ್ಮ ಸಂಬಂಧ ಸಂಪರ್ಕದಲ್ಲಿ ಬರ್ತಕ್ಕಂಥ ಆತ್ಮಗಳೇನಿದಾರಲ್ಲ ಅವ್ರ ಪ್ರತಿಯಾಗಿ ಸಂಕಲ್ಪ ಮಾಡಿ ಅಂತ ಹೇಳ್ತಾರೆ ಬಾಬಾ. ಅವಾಗ ಅವ್ರೇನು ಮಾಡ್ತಾರೆ, ಆಪ್ಕೆ ಸಹಜಯೋಗ ಕಿ ಸೂಕ್ಷ್ಮ ಶಕ್ತಿ ಆತ್ಮಾओं को आपके तरफ स्वतः ಆಕರ್ಷಿತ್ करते हैं. ಬಾಬಾ ಹೇಳ್ತಾರೆ, ಅವ್ರು ಏನು ಮಾಡ್ತಾರೆ, ನೀವು ಅವ್ರಿಗೇನು ಮಾಡ್ತೀರಿ, ಸಂಕಲ್ಪಗಳಿಂದ ಸೇವೆ ಮಾಡ್ತೀರಲ್ಲ, ಶುಭ ಕಾಮನಾಯೆ ಶುಭ ಭಾವನೆಗಳನ್ನು ಇಡ್ತೀರಲ್ಲ, ಅದು ಏನು ಮಾಡ್ತದೆ, ನಿಮ್ಮ ಕಡೆ ಆತ್ಮಗಳು ಆಕರ್ಷಣೆ ಆಗ್ತವೆ ಅಂತ ಹೇಳ್ತಾರೆ ಬಾಬಾ. ಇದನ್ನು ಕೂಡ ಒಂದು ಶ್ರೇಷ್ಠ ಸೇವೆ ವಿಧಿ ಅಂತ ಹೇಳ್ತಾರೆ ಬಾಬಾ. ಸ್ಲೋಗನ್, ಬಹಾನೆಬಾಜಿ को मर्ज करो और बेहद की वैराग्य वृत्ति को इमर्ज करो. ಬಹಾನೆಬಾಜಿ, ನೆಪ ಹೇಳಬೇಡಿ, ಅದನ್ನೆಲ್ಲ ಬಿಟ್ಬಿಡಿ. ಈಗೇನು ಮಾಡೋದದ, ಬೇಹದ್ದಿನ ವೈರಾಗ್ಯ ವೃತ್ತಿಯನ್ನು ಇಮರ್ಜ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ಬಾಬಾ. ಅಚ್ಛಾ, ಓಂ ಶಾಂತಿ. ಅಚ್ಛಾ, ಓಂ ಶಾಂತಿ. ಇನ್ನೊಂದಿದೆಯಲ್ಲ ಬಾಬಾ ಹೇಳ್ತಾರೆ, अव्यक्त इशारे, आत्मिक स्थिति में रहने का अभ्यास करो, अंतर्मुखी बनो. ज्ञान के मनन के साथ शुभ भावना शुभकामना के संकल्प. ಜ್ಞಾನದ ಮನನ ಮಾಡುವುದರ ಜೊತೆಗೆ ಶುಭ ಭಾವನೆ ಶುಭ ಕಾಮನೆಯ ಸಂಕಲ್ಪ ಸಕಾಶ ದೇನೆ ಕ ಅಭ್ಯಾಸ ಕರೋ, ಸಕಾಶ ಕೊಡ್ತಕ್ಕಂಥ ಅಭ್ಯಾಸ ಮಾಡಿ. ಯಹ ಮನ್ ಕೆ ಮೌನ್ ಕಾ, ಈ ಮನಸ್ಸಿನ ಮೌನದ ಯಾ ಟ್ರಾಫಿಕ್ ಕಂಟ್ರೋಲ್ ಕಾ ಬೀಚ್ ಬೀಚ್, ಟ್ರಾಫಿಕ್ ಕಂಟ್ರೋಲ್ ನಡುವೆ दिन मुकर्रर करो. जितना अंतर्मुखता के कमरे में बैठ, ಎಷ್ಟೆಷ್ಟು ನೀವು ಅಂತರ್ಮುಖತೆಯ ಕೋಣೆಯಲ್ಲಿ ಕೂತ್ಕೊಂಡು ರಿಸರ್ಚ್ ಕರಂಗೆ. ಎಲ್ಲಿ ರಿಸರ್ಚ್ ಮಾಡ್ಬೇಕಂತಾರೆ ಬಾಬಾ, ಮನಸ್ಸಿನ ಒಳಗಡೆ ರಿಸರ್ಚ್ ಮಾಡಬೇಕು ಅಂತಾರೆ ಬಾಬಾ. ಉತನಾ ಅಚ್ಚೇ ಸೆ ಅಚ್ಚಿ ಟಚಿಂಗ್ ಹೋಗಿ, ಎಷ್ಟೋ ಅಂತರ್ಮುಖತೆಯಲ್ಲಿ ರಿಸರ್ಚ್ ಮಾಡ್ತಾ ಹೋಗ್ತಿರೋ ನಿಮಗೆ ಬಾಬಾನ ಇಶಾರೆಗಳು ಟಚಿಂಗ್ ಆಗ್ತವೆ. और उसी टचिंग से अनेक आत्माओं को लाभ मिलेगा. ಅಂತರ್ಮುಖಿ ಆಗೋದ್ರ ಲಾಭ ಬಾಬಾನ ಇಶಾರೆ ಟಚಿಂಗ್ ನಮಗಾಗ್ತವೆ. ನಾವೇನು ಶುಭ ಭಾವನೆ ಶುಭ ಕಾಮನೆಗಳನ್ನು ಕೊಡ್ತೀವೋ ಅಂತರ್ಮುಖಿಯಾಗಿ, ಅದು ಬೇರೆ ಆತ್ಮಗಳಿಗೂ ಕೂಡ ಏನಾಗ್ತದೆ, ಲಾಭ ಆಗ್ತದೆ, ಅವ್ರಿಗೂ ಟಚ್ ಆಗ್ತದೆ ಅಂತ ಹೇಳ್ತಾರೆ. ಅಚ್ಛಾ, ಓಂ ಶಾಂತಿ.